ಏನ್ ಬೇಕು ಏನ್ ಬೇಕು ನಮ್ಮದು ಬಂದಳ್ಳಿ ನಮಗೂ ಸಾಲಿ ಬಂದದಂತ ನೀರು ಈಗ ಪರವೆಲ್ಲ ಹೊಂಟಿವಿ. ಸಾಲಿ ಬಂದದ್ರ ನೀರನ್ನ ತಂದ್ರಿ, ನಮಗೆ ಇವಾಗ ಏನೂ ಇಲ್ಲ, ಕೂಲಿಲ್ಲ ನಾಲಿಲ್ಲ, ಎಲ್ಲ ಮನ್ಯಾಗ ಈಗ ನೀರಿನ ಸಲಗೆ ಒಬ್ಬೊಬ್ರು ಕೈ ಕೂತಾಗ ಮನ್ಯಾಗ. ಈಗ ನೀರಿಲ್ಲ, ನಮ್ಮ ಮನೆ ಓಣ್ಯಾಗ ಮೋರಿಲ್ಲ, ಏನಿಲ್ಲ, ನಮಗೆ ಭಾಳ ತೊಂದರೆ ಆಗ್ಯದ. ನನ್ನ ಹೆಸರು ಪಾರ್ವತಿ. ಜಿಲ್ಲಾ ಕೇಂದ್ರದಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಇದು ಬಂದಳ್ಳಿ ಗ್ರಾಮ ಪಂಚಾಯತ್ ಕಚೇರಿ ಹಿಂಭಾಗದಲ್ಲಿರ್ತಕ್ಕಂಥ ಗೌರಿ ನಗರ ಅಂತ ನಾಮಕರಣ ಮಾಡ್ಯಾರ. ಇಲ್ಲಿ ಇವರು ಕಟ್ಟಿದರಲ್ಲಿ ಇಲ್ಲಿ CC ರೋಡ್ ಇಲ್ಲ, ಚರಂಡಿ ಇಲ್ಲ, ಮೊಟ್ಟ ಮೊದಲನೇದು ಕುಡಿಯ ನೀರಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಸ್ಥರು ಅವ್ರ ಗಮನಕ್ಕೆ ತಂದ್ರೂ ಎಚ್ಚೆತ್ಕೊಂಡು ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ತಂದಾಗ ಇವತ್ತು ಮುಂಜಾನೆ ಏನದ ಗ್ರಾಮದ ಮಹಿಳೆಯರು ಮತ್ತು ಯುವಕರು ಎಲ್ಲರೂ ಸೇರಿಕೇಸಿ ಏನದ ಕೊಡ ಹಿಡಿದು ಕೇಸಿ ಖಾಲಿ ಕೊಡ ಹಿಡಿದು ವಿನೂತನ ಪ್ರತಿಭಟನೆ ಮಾಡ್ಲಕತ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರ ಮನೆಗೆ ಜಿಲ್ಲಾಡಳಿತಗಿರ್ತಕ್ಕಂಥ ಭವನಕ್ಕೆ ಜಿಲ್ಲಾ ಪಂಚಾಯತ್ CO ಅವ್ರಿಗೆ ಕೇವಲ 2 ಕಿಲೋಮೀಟರ್ ಇರತಕ್ಕಂಥ ಈ ಹಳ್ಳಿಗೆ ಇಷ್ಟೆಲ್ಲ ಘಟನೆ ನಡೆದಂದ್ಮ್ಯಾಕ ಅರ್ಧ ಊರಿಗೆ ಮತ್ತು ಇನ್ನು ಬೇರೆ ಊರುಗಳು ಎಷ್ಟು ಗತಿ ಆಗಿರ್ಬೇಕು, 100 ಕಿಲೋಮೀಟರ್ ಇರ್ತಕ್ಕಂಥ ಕೊನೆ ಹಳ್ಳಿಗಳು ಎಷ್ಟು ತೊಂದರೆ ಆಗಿರತಕ್ಕಂಥ ವ್ಯವಸ್ಥೆ ಆಗಿರ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ CO ಅವರು ತಕ್ಷಣ ಈ ಗ್ರಾಮಕ್ಕೆ ಭೇಟಿ ನೀಡಿ ಈ ವಾರ್ಡ್ನಲ್ಲಿ ಎಲ್ಲ ಕಡೆ ತಿರುಗಾಡಿ ಇವ್ರ ನೀರಿನ ಸಮಸ್ಯೆ ಮತ್ತು CC ರೋಡು ಚರಂಡಿ ವ್ಯವಸ್ಥೆ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡೆದು ಸಾಂಕ್ರಾಮಿಕ ರೋಗ ಹರಡುವ ಪರಿಸ್ಥಿತಿ ಅದ. ಇಂಥದ್ರಲ್ಲಿ ನೀವು ಇಂಥ ಬಿಸಿಲಿನಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಿಲ್ಲ ಅಂತಂದರೆ ನೀವು ಕೆಳಮಟ್ಟದ ಅಧಿಕಾರಿ ಆಗಿರ್ತಕ್ಕಂಥ PDO ಆಗಿರ್ಬೋದು, ತಾಲೂಕ್ ಪಂಚಾಯತ್ EO ಆಗಿರ್ಬೋದು, ನೀವು ಕಚೇರಿನಲ್ಲಿ ಕುಂತು AC ರೂಮ್ನಾಗ ಕುಂದ್ರ ಮೀಟಿಂಗ್ ಮಾಡೋದನ್ನು ಕಡಿಮೆ ಮಾಡಬೇಕು. ಬಡವ್ರ ಕೆಲಸ ಮಾಡ್ಲಿಕ್ಕೆ ನೀವು ಬಂದಿರಿ, ಬಡವ್ರ ಕೆಲಸ ಮಾಡಬೇಕು. ಕಾಜು ಕಿಶ್ಮಿಶ್ ತಿಂತಕ್ಕಂಥ ಕಚೇರಿ ಕುಂತು ತಿಂತಕ್ಕಂಥ ಬಿಡಬೇಕು. ನೀವು ಬಿಸಿಲೇ ನೀರು ಕುಡಿಬೇಡ್ರಿ, ನಾವು ಕುಡಿಯಲ್ಲ, ಬರೀ ನೀವು ಹೊರಗಿನ ಬರೀ ನೀರು ಕುಡಿ, ನಾವು ಕುಡಿತೀವಿ, ನಾವು ಕುಡಿದ ಕೇಸ್ ಬದುಕ್ತೀವಿ. ನೀವು ಕುಡಿದ್ರೆ ಬದುಕಲ್ಲ, ಆಸ್ಪತ್ರೆಗೆ ಸೇರ್ತೀರಿ. ಇಲ್ಲೆಲ್ಲ ಮಕ್ಳು ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದ್ರೂ ಕೂಡ ನೀವು ಕಣ್ಣು ತೆರೆದು ನೋಡಲಿಲ್ಲ. ಪಂಚಾಯತಿ ಕೇಂದ್ರ ಸ್ಥಾನ ಇದ್ದರೂ ಕೂಡ ಇದು ಎಚ್ಚೆತ್ತುಕೊಂಡಿಲ್ಲ ಅಂದರೆ 2 ದಿವಸ ಗಡುವು, 24 ತಾಸಿನಾಗ ಇದು ಸಮಸ್ಯೆ ಬಗೆಹರಿಬೇಕು. ಇಲ್ಲದಾದರೆ ಯಾದಗಿರಿ ಟು ಸೇಡಂಗೆ ಹೋಗ್ತಕ್ಕಂಥ ರಸ್ತೆ ಪಂಚಾಯತಿ ಮುಂಭಾಗದಲ್ಲಿ 2 ಕಡೆಗೆ ಆರಿ ಜಡ್ದು ಆ ಊಟ್ಯಾಗ ಕಟ್ಟಿಗೆಸಿ ರಸ್ತೆ ಬಂದ್ ಮಾಡ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ನಮ್ಮ ಊರಿನಲ್ಲಿ ನೀರಿನ ಸಮಸ್ಯೆ ಭಾಳ ಆಗ್ಯದ್ರಿ. ಅದರಾಗ ನಮ್ಮ ಓಣೆ ಗೌರಿ ನಗರದಾಗಂತ್ರ ಭಾಳ ಆಗ್ಯದ ಸಮಸ್ಯೆ. ಎಲ್ಲರಿಗೆ ಆಲ್ರೆಡಿ 3-4 ಸಲ ಸ್ಟ್ರೈಕ್ ಮಾಡಿವಿ, ಎಲ್ಲ ಮಾಡಿವಿ, ಏನು ಯಾರು ಗಮನಕ್ಕೆ ತೊಗೊಂತ ಇಲ್ಲ ಅಧಿಕಾರಿಗಳು. ಇಲ್ಲಿ ನಮ್ಮ ನೀರಿನ ಸಮಸ್ಯೆ ಏನಂದ್ರೆ ಬೆಳಗ್ಗೆ ಹಿಡಿದು ನೈಟ್ ಗಂಟೆ ನೀರೆಲ್ಲ ಯಾವಾಗೋ ಒಂದ್ಸಲ ಬರ್ತಾವ, ಇಲ್ಲ ಅದನ್ನೂ ಬರಲ್ಲ. ಒಂದೊಂದ್ಸಲ ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಅದಾದವು ಅಂದ್ರೆ ಏನು ಭಾಳ ತೊಂದರೆ ಆಗ್ತದ. ಎಲ್ಲ ಎಲ್ಲ ಗೌರಿ ನಗರದ ಎಲ್ಲ ಹೆಂಗಸರು ಎಲ್ಲ ಬೇರೆ ಕಡೆ ಹೋಗಿ ನೀರು ತೊಗೊಳಕ್ಕೆ ಬರಕತ್ತಾರ್ರಿ. ನಮ್ಮ ಓಣ್ಯಿಂದ ಅಷ್ಟೇ ಅಲ್ಲ ಅದು ಸಮಸ್ಯೆ, ನಮ್ಮ ಊರಿನ ಸಮಸ್ಯೆ ಆದ್ರಿ ಅದು. ಅದಕ್ಕಾಗಿ ತಾವು ಅಧಿಕಾರಿಗಳು ಗಮನಕ್ಕೆ ತಂದು ಸ್ವಲ್ಪ ನೀರಿಂದೆಲ್ಲ ಬಗೆಹರಿಸ್ಬೇಕು. ಇಲ್ಲಾಂದ್ರೆ ಇವು ಸೇಡಮ್ ಹೋಗೋ ರೋಡ್ಗಳೆಲ್ಲ ಬಂದ್ ಮಾಡಿ ಫುಲ್ ಸ್ಟ್ರೈಕ್ ಮಾಡಿ ಎಲ್ಲ ಇದು ಮಾಡ್ತೀವಿ ನೋಡ್ರಿ. ಹೆಸರು ನಿಮ್ಮ ಹೆಸರು? ಅಂಬರೀಶ್. ಯಾದಗಿರಿಯಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಈ ಬಂದಳ್ಳಿ ಗ್ರಾಮದ ಗೌರಿ ನಗರದಲ್ಲಿ ನಾವು ಬಂದಿದ್ದೇವೆ. ಬೆಳಗಿನ ಜಾವದಲ್ಲಿ ಇಲ್ಲಿಯ ಮಹಿಳೆಯರನ್ನು ಭೇಟಿ ಮಾಡಿದಾಗ ಅವರು ಹೇಳಿದ್ರು ಅವರ ಮನದಾಳದ ಅಂತರಾಳದ ನೋವನ್ನು ನಮ್ಮ ಮುಂದುಗಡೆ ತೋಡ್ಕೊಂಡಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಒಟ್ಟಿನಲ್ಲಿ ಇಲ್ಲ, ಮತ್ತೇನಂದರೆ ಚರಂಡಿ ವ್ಯವಸ್ಥೆ ಟೋಟಲಿ ಇಲ್ಲ, ಇವನ್ ರಸ್ತೆಗಳ ವ್ಯವಸ್ಥೆ ಕೂಡ ಇಲ್ಲ. ಇಷ್ಟೊಂದು ನಿಮ್ಮ CEO PDO ಅವರೆಲ್ಲ ಏನು ಮಾಡ್ತಾ ಇದ್ದೀರಾ?
ಈ ಯಾದಗಿರಿ ಜಿಲ್ಲಾ ಕೇಂದ್ರಕ್ಕೆ 2 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಈ ಒಂದು ದುರವಸ್ಥೆ ಈ ಹಳ್ಳಿಯಲ್ಲಿದೆ. ನೀವೇನು ಆಡಳಿತ ವ್ಯವಸ್ಥೆ ಸಂಪೂರ್ಣ ಗಾಢ ನಿದ್ರೆಯಲ್ಲಿದೆ ಅಂತ ಅನಿಸ್ತದೆ. ನೀವು ಈ ರೀತಿ ಹಳ್ಳಿಯ ಜನಗಳ ಸಂಕಷ್ಟ ನಿಮಗೆ ಗೊತ್ತಾಗಲಿಲ್ಲ ಅಂತಂತಂದರೆ, ನೀವು ನಿದ್ರೆಯಲ್ಲೇ ಹೋಗಿದ್ರೆ ನಾವು ನಿಮ್ಮನ್ನು ಎಚ್ಚರಿಸಿ ನಿಮಗೆ ನಿದ್ರೆಯನ್ನು ಬರದಂತೆ ಮಾಡಿಬಿಟ್ಟು ಮಾಡುವಂಥ ಏನು ಮಾಡಬೇಕಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಮುಂದಿನ ದಿನ ನೀವು ಎರಡು ದಿನ ನಿಮಗೆ ಗಡುವು ಕೊಡ್ತೇವೆ. ಆ 2 ದಿನಗಳಲ್ಲಿ ಈ ವ್ಯವಸ್ಥೆ ಸಂಪೂರ್ಣ ಹೋಗ್ಬೇಕು, ಸರಿಪಡಿಸ್ಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು, ಎಲ್ಲ ಚರಂಡಿಗಳು ಕ್ಲೀನ್ ಆಗಬೇಕು, ಚರಂಡಿ ವ್ಯವಸ್ಥೆ ಆಗಬೇಕು. ಅದು ಆಗದಿದ್ದರೆ ಸೇಡಂ ಟು ಯಾದಗಿರಿ ರಸ್ತೆ ಏನಿದೆ ಆ ರಸ್ತೆ ಶ್ರೀ ಉಮೇಶಣ್ಣ ಮುದ್ನಾಳ್ ಅವರ ನೇತೃತ್ವದಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ. ಹಾಗೆ ಮಾಡಿ ನಿಮ್ಮ ಚಳಿ ಬಿಡಿಸುವಂಥ ನಿಮಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತೇನೆ. ಹೆಸರು ಡೇವಿಡ್ ಸಾಮ್ಯುಯಲ್, ಯಾದಗಿರಿ. ಏಕೆ ಬೇಕು? ಏನ್ ಬೇಕು? ಏನ್ ಬೇಕು? ಏನ್ ಬೇಕು? ಏಕೆ 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 ಬೇಕು? ನಿಂದ್ರಪ್ಪ ಯಪ್ಪ, ಆಕಳು ನಮ್ಗೆ ಕುಂದ್ರಡಿ. ನೀರಿಂದು ಭಾಳ ಸಮಸ್ಯೆ ಅದ. ಯಾವ ಊರಿದು? ಇದು ಬಂದಾಳಿ ಬಂದಳಿ. ಏನು ಸಮಸ್ಯೆ? ಇಷ್ಟು ವಯಸ್ಸಿನಾಗ ನೀವು ಹೋಗಿ ನೀರು ತರ್ತಾ ಇಲ್ತಾನ ಹೋಗಿ? ಕಾಲ್ ಮುರಿದೋಗ್ಯದ. ಹೋಗಿ ಉದ್ದ ಕೇಸಿ ನೀರು ಸಾಲಾಗಿ ಏನ್ ಮಾಡಮ್? ನೀರು ಬರವಲ್ದು. ನೀರು ಬರವಲ್ಲ ನಮ್ಮಲ್ಲಿ. ಅದು ನಳನ ಇಲ್ಲ. ಇದು ಮೋರಿ ಸ್ವಚ್ಛ ಇಲ್ಲ. ಯಾರು ಬಂದಿಗ ನಾ ಯಾಕ ನೀವ್ ಯಾಕ ಅಂತಾರ. ಇವಾಗ ಏನಪ್ಪ ಕುಂದ್ರಿಸ್ಯಾರ, ನಮ್ ನೀರ್ ಕೊಡವಲ್ರು. ನಮಗೂ ನಳ ಬೇಕು, ನಮ್ಮ ಮೋರಿ ಆ ಕಡೆ ಈ ವಯಸ್ಸಿನಲ್ಲಿ ನೀರು ಮನೆ ಮುಂದೆ ಇದ್ರೆ ತುಂಬಿಕೆಲ್ಲ ಕೀಜ ತೋಲಕ್ ಹೋಗಿ ಅನ್ನೋ ಕೈ ಕಾಲು ಮುರಿದ್ರೆ ಯಾರು ಜವಾಬ್ದಾರಿ? ಮತ್ತೆ ಹಂಗೆ ಯಾರು ಕೇಳೋದಲ್ಲ ನಮ್ಗೆ. ನಿನ್ನ ಹೆಸರು? ಏನ್ ಬೇಕು? ಏನ್ ಬೇಕು? ಏನ್ ಬೇಕು? ಏನ್ ಬೇಕು? ಏನ್ ಬೇಕು? ಏಕೆ ಬೇಕು? ಏನ್ ಬೇಕು? ಏನ್ ಬೇಕು? ಏನ್ ಬೇಕು? ಯಾವ ನಗರ ಅಂತಾರೆ ಇದಾಗ? ಗೌರಿನಗರ. ಇದ್ರಲ್ಲಿ ನೀರಿಲ್ಲ. ನೀರಿಲ್ಲ. ಏನಾಗ್ಯದ? ಏನ್ ಹೊಡೆದಾಟ ನೀರಿಂದ ನಾಳೆ ಎಲೆಕ್ಷನ್ ನಿಂತಾಗ ನನಗಾಕ್ ನಿನಗಾಕ ಅಂತಾರ. ನಾವ್ ಯಾರಿಗ್ ಓಟ್ ಹಾಕಲ್ಲ. ಮೋರಿಲ್ಲ, ನಮ್ ಓಣಿಗ್ ನೀರಿಲ್ಲ. ಎಲ್ಲಾರು ತಯಾರು ಮಾಡ್ರಿ ಓಟ್ ಹಾಕಾರ. ಇಲ್ಲಕ್ಕಿಲ್ಲ ನಾಳೆ ಸಾಲ್ ಚಾಲು ಆತ. ಹುಡುಗರು ಏನ್ ಮಾಡ್ಬೇಕವ್ರಿ ನಾವು. ಈಗ ಹೊಡೆದಾಡ್ಯಾರ ಓಣ್ಯಾಗ ಮನಿನೇ ನಿನ್ನೆ ಒಂದ್ಸಲ 3 ದಿನ ಆಯ್ತು. ನೀರಿನ ಸಲ ಹೊಡೆದಾಡ್ಯಾರ ಓಣ್ಯಾಗ. ಯಾರು ಬಿಡಲ್ಲ. ಮನಿಗೊಂದು ಮೋಟ್ರ್ ಇಟ್ಕೊಂಡಾರ. ಆಯ್ತು, ಅವ್ರು ಮೋಟ್ರ್ ಇಟ್ಟಾರ ತುಂಬ್ಕೊಂತಾರ. ನಮ್ಗೆ ನೀರ್ ಬಿಡ್ಲಕ್ ತಯಾರಿಲ್ಲ. ಒಂದೇ ಚೆಂಬಿಗೆ ನೀರಿಲ್ರಿ. ಕೊಡ ಗಿಡ ಹೋಗ್ರಿ. ನಮ್ಮ ಏನ್ ಬೇಕು? ಏನ್ ಬೇಕು? ಏಕೆ ಬೇಕು? ಏನ್ ಬೇಕು? ಏನ್ ಬೇಕು? ಏಕೆ ಬೇಕು?